ಕೆಲ ದಿನಗಳಿಂದ ಮಕ್ಕಳ ಬಗ್ಗೆ ಪೂರ್ವ ಪುಣ್ಯ ಸ್ಥಾನ, ಮಕ್ಕಳ ಬಗೆಗಿನ ಪರ್ಟಿಕ್ಯುಲರ್ ಸ್ಥಳ ಯಾವುದು ಅಂತಂದರೆ ಅದು ಒಬ್ಬ ವ್ಯಕ್ತಿಯ ಜಾತಕದ ಪೂರ್ವ ಪುಣ್ಯ ಸ್ಥಾನ. ಹಾಗಾದರೆ ಮಕರ ರಾಶಿಯವರಿಗೆ ಈ ಪೂರ್ವ ಪುಣ್ಯ ಸ್ಥಾನ ಮಕ್ಕಳ ಬಗೆಗಿನ ವಿಚಾರ ಏನನ್ನು ಹೇಳುತ್ತದೆ, ಯಾವ ಒಳ್ಳೆಯದನ್ನು ಹೇಳುತ್ತೆ, ಯಾವ ದುರ್ಭರವಾದಂತಹ ಸ್ಥಿತಿ ಎದುರಾಗಬಹುದಾದಂತಹದ್ದಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತೆ ಅನ್ನುವಂಥರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಯಾವಾಗಲೂ ಮಕರ ರಾಶಿಯ ವಿಚಾರ ಹೇಗಿರುತ್ತೆ ಅಂತಂದರೆ, ಇದು ಭೂಭಾಗವನ್ನು, ಭೂತತ್ವವನ್ನು ನಿರ್ದೇಶನ ಮಾಡುವಂಥದ್ದಾಗಿದ್ದು, ವಿಚಾರದಲ್ಲಿ ಜೀವನದಲ್ಲಿ ಈ ಕೆಲವು ಸಲ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಸಂಪೂರ್ಣವಾದಂತಹ ಚೈತನ್ಯದಿಂದ ಓಡುತ್ತಾ ಇರುವಂತಹ, ಹಾರಾಡ್ತಾ ಇರುವಂತಹ ಗರುಡ ಸರ್ರನೆ ರೆಕ್ಕೆ ಮುರಿದುಕೊಂಡು ಕೇವಲ ಬರುಡಾಗಿ ನೆಲದ ಮೇಲೆ ಉರುಳಿ ಬೀಳುವಂತಹ ಸಾಧ್ಯತೆ ಒಮ್ಮೊಮ್ಮೆ ಬಂದ್ಬಿಡುತ್ತೆ. ಹಾಗಾಗಿ ಜೀವನದಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಹಾಗಾದ್ರೆ ಇಂತಹ ಬರುಡತ್ವ ಹೇಗೆ ಬರೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಕೇಳಿದಾಗ, ಬಿಸ್ನೆಸ್ನಲ್ಲಿ ಲಾಸ್ ಇದ್ದಿರಬಹುದು, ಅಥವಾ ಕೆಲಸದ ಸ್ಥಳದಲ್ಲಿ ಈ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸಹೋದ್ಯೋಗಿಗಳ ಅಸಹಕಾರ ಅಥವಾ ಈರ್ಷೆ, ಜೆಲಸ್ ಇವೆಲ್ಲ ತೊಂದರೆ ಆಗಬಹುದು. ತಂದೆ ತಾಯಿಗಳಿಗೆ ಈ ವಿಷಯ, ಮಕ್ಕಳು ಇಂಥದ್ದೊಂದು ಸವಾಲನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿದಕ್ಕೆ ಸಾಧ್ಯವಾಗದೆ ಹೋದಂತಹ ಸ್ಥಿತಿಗತಿಗಳು ಮಕರ ರಾಶಿಯವರ ಮಕ್ಕಳಿಗೆ ಎದುರಾಗ್ಬಿಡ್ಬೋದು. ಇನ್ನೂ ಹೆಚ್ಚಿನ ವಿಚಾರ ಅಂದರೆ, ಮಕರ ರಾಶಿಯ ಸಂದರ್ಭದಲ್ಲಿ ಚಂದ್ರ ಬಹಳ ಅಂದರೆ ಒಳ್ಳೆಯದಾದಂತಹ ರೀತಿಯಲ್ಲಿ ಚಂದ್ರನ ಸಂಯೋಜನೆ ಇದೆ ಅಂತಾದರೆ ಅದ್ಭುತವಾದದ್ದನ್ನು ನಿರ್ಮಿಸಿಕೊಡೋದಕ್ಕೆ ಚಂದ್ರ ಖಂಡಿತವಾಗಿ ತನ್ನ ಸಹಾಯ ಹಸ್ತವನ್ನು ಮತ್ತು ಬೆಂಬಲವನ್ನು ಕೊಡ್ತಾನೆ. ಆದರೆ ಒಂದೊಮ್ಮೆ ಚಂದ್ರನ ಸ್ಥಿತಿಗತಿಗಳು ಬಹಳಷ್ಟು ಅಂದರೆ ನಮ್ಮ ಒಡಿತಿಗೆ ಬರೋದಕ್ಕೆ ಆಗದೆ ಹೋದಂತಹ ಒಂದು ವ್ಯಾಸವನ್ನು ಅಥವಾ ಪರಿಧಿಯನ್ನು ಪಡ್ಕೊಂಡಿದೆ ಅಂತಾದರೆ, ಮಕ್ಕಳು ಓದಿರ್ತಾರೆ, ಮಕ್ಕಳು ಒಳ್ಳೆಯದಾದಂತಹ ರೀತಿಯ ಕೆಲಸದಲ್ಲೂ ಇರ್ತಾರೆ, ಆದರೆ ನಮ್ಮ ವಂಶದ ಅಭಿವೃದ್ಧಿ ಆಗಬೇಕು ಅನ್ನುವ ಕಾರಣ ಇಟ್ಟುಕೊಂಡು ಮಕ್ಕಳಿಗೆ ಮದುವೆ ಮಾಡುವಂಥದ್ದಲ್ಲ. ಮಕ್ಕಳ ಮದುವೆ ಆಗಬೇಕು ಅನ್ನುವಂಥದ್ದು ಆ ಸಂದರ್ಭದ, ಆ ಕಾಲಘಟ್ಟದ ಒಂದು ಅನಿವಾರ್ಯವಾದಂತಹ ಒಂದು ಸಂಸ್ಕಾರವೂ ಇರುತ್ತೆ, ಅದನ್ನು ಮಾಡಬೇಕಾಗತ್ತೆ. ಆದರೆ ಯಾವುದೋ ಒಂದು ಕಾರಣದಿಂದ ಮಕ್ಕಳ ಸಂದರ್ಭದಲ್ಲಿ ಚಂದ್ರನ ಸಹಕಾರ ಸಿಗದೆ ಹೋದಾಗ ಮಕ್ಕಳು ಆ ಮುಂದಿನ ಒಂದು ಘಟ್ಟವಾದಂತಹ ಒಂದು ಏನು ಇವತ್ತು ನಾವು ಸ್ವಯಂವರ ಅಂತ ಹೇಳ್ತೇವೆ, ಮದುವೆ ಅಂತ ಹೇಳ್ತೇವೆ, ಆ ವಿಚಾರದಲ್ಲಿ ಮಕ್ಕಳ ಪರದಾಟ ಸರ್ರನೆ ಹೆಡೆ ಎತ್ತಿ ನಿಲ್ಲೋದಕ್ಕೆ ಸಾಧ್ಯವಾಗುವಂತಹ ಸ್ಥಿತಿಗತಿಗಳನ್ನು, ಆ ಸಮಸ್ಯೆಯನ್ನು ಬಿಡಿಸಬೇಕಾದಂತಹ ವಿಚಾರವನ್ನು ಮಕ್ಕಳು ಮಾಡಬೇಕಿದ್ದರೂ ಕೂಡ, ಅವರೇ ಅವರ ಬಗೆಗೆ ಮಾಡಿಕೊಳ್ಳಬಹುದಾದಂತಹ ಒಂದು ಶಕ್ತಿಯನ್ನು ಇಟ್ಟುಕೊಳ್ಳಬೇಕಾದ್ರೂ ಕೂಡ ಆ ವಿಚಾರದಲ್ಲಿ ತಾವು ಏನೂ ಮಾಡೋದಕ್ಕೆ ಸಾಧ್ಯವಾಗದೆ ಹೋದಂತಹ ಸ್ಥಿತಿಗತಿಗಳನ್ನು ತಂದೆ ತಾಯಿಗಳು ಮಕರ ರಾಶಿಯವರು ಎದುರಿಸೋದಕ್ಕೆ ಸಾಧ್ಯವಾಗಿರುತ್ತೆ. ಒಂದೊಮ್ಮೆ ಮದುವೆ ಆಗಿದ್ದಿದ್ರೆ ಆ ಸೊಸೆ ಮತ್ತು ಅಥವಾ ಅಳಿಯ ಮತ್ತು ಅಂದರೆ ಮಗ ಇದ್ದಲ್ಲಿ ಸೊಸೆ ಅಥವಾ ಮಗಳಿದ್ದಲ್ಲಿ ಅಳಿಯ, ಅವರಿಬ್ಬರ ನಡುವಿನ ಒಂದಿಷ್ಟು ಏನು ತಾಕಲಾಟಗಳು, ಸಂಘರ್ಷಗಳು ತಂದೆ ತಾಯಿಗಳ ನೋವಾಗಿ, ಮಕರ ರಾಶಿಯವರ ನೋವಾಗಿ ಹೋಗುವಂತಹದ್ದಕ್ಕೆ ಸಾಧ್ಯತೆಗಳು ಅಧಿಕವಾಗಿರುತ್ತೆ. ಇದು ಉಳಿದ ರಾಶಿಯವರಿಗೆ ಇರೋದಿಲ್ಲ ಅಂತಲ್ಲ, ಆದರೆ ಮಕರ ರಾಶಿಯವರಿಗೆ ಯಾಕೆ ಇದು ಒಂದು ದೊಡ್ಡ ಪ್ರಧಾನವಾದಂತಹ ತಡೆಯಾಗಿ ನಿಂತುಕೊಡತ್ತೆ ಅಂತಂದ್ರೆ, ಶನೈಶ್ಚರ, ಮಕರ ರಾಶಿಯ ಯಜಮಾನ ಶನೈಶ್ಚರನ ಸಂದರ್ಭ ಹೇಗೆ ಅಂತಂದ್ರೆ, ಬೆಳಕಿನ ಗೋಲಗಳು ಶನೈಶ್ಚರನಿಗೆ ವಿರೋಧಿಗಳು. ಹಾಗಾದ್ರೆ ಶನೈಶ್ಚರನ ವಿರೋಧಿಗಳು ಯಾರು? ಚಂದ್ರನೂ ಬೆಳಕಿನ ಗೋಲವಾಗಿರೋದ್ರಿಂದ ಚಂದ್ರನೂ ವಿರೋಧಿ, ಬೆಳಕಿನ ಗೋಲ ಸೂರ್ಯನೂ ಆಗಿರೋದ್ರಿಂದ ಸೂರ್ಯನೂ ವಿರೋಧಿ. ಇಲ್ಲಿ ಪ್ರಮುಖವಾದಂತಹ ವಿರೋಧದ ಪಾತ್ರವನ್ನ ಚಂದ್ರನೂ, ಪ್ರಮುಖವಾದ ವಿರೋಧದ ಪಾತ್ರವನ್ನ ಸೂರ್ಯನೂ ನಿರ್ವಹಿಸುವಂತಹ ಕಾರಣಕ್ಕಾಗಿ ಸಾಧಾರಣವಾಗಿ ಮಕರ ರಾಶಿಯವರು ಈ ಎರಡು ಗ್ರಹಗಳಿಂದ ವಿಶೇಷವಾದ ಅಡೆತಡೆಗಳನ್ನು ಮಕ್ಕಳ ವಿಚಾರದಲ್ಲಿ ಪಡೆದಿರ್ತಾರೆ. ಅಷ್ಟೇ ಅಲ್ಲ, ರಾಹುಕೇತುಗಳು ಕೂಡ ಅಷ್ಟಾಗಿ ರಾಹು ಕೊಡದೆ ಹೋದರೂ ಕೂಡ ಕೇತು ಅಸಾಧ್ಯವಾದಂತಹ ತೊಂದರೆಗಳನ್ನು ತರ್ತಾ ಇರ್ತಾನೆ.
ಕೇತು ತೊಂದರೆಗಳನ್ನು ತಂದಾಗ ಏನಾಗುತ್ತೆ, ಮಕ್ಕಳ ಸಲುವಾಗಿ ಯಾವುದೇ ಒಂದು ಆ ಪರಿಪುಷ್ಟವಾದಂತಹ ಅಥವಾ ಸಕಾರಾತ್ಮಕವಾದಂತಹ ಒಂದು ಬೆಳವಣಿಗೆಗಳನ್ನ ಮಾಡಿ ಬಿಡೋಣ ಅಂತ ತಂದೆ ತಾಯಿಗಳು ಗ್ರಹಿಸಿಕೊಂಡರೂ ಕೂಡ ನಿರಂತರವಾಗಿ ಬರುವಂತಹ ವಿಘ್ನಗಳಿಂದ ಕೇತು ಬಹಳ ವಿಘ್ನಗಳನ್ನು ತಂದ್ಬಿಡ್ತಾನೆ. ಈ ಕೇತು ಸಾಧಾರಣವಾಗಿ ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಪರಂಪರೆಯದೇನು ಅಂದ್ರೆ ಕೇತು ಸಾಧಾರಣವಾಗಿ ಗಣೇಶನನ್ನ ರಿಪ್ರೆಸೆಂಟ್ ಮಾಡುವಂಥದ್ದು. ಅದೇನು ಗೊತ್ತಿಲ್ಲ, ಈ ಜೀವನದ ಸಂದರ್ಭದಲ್ಲಿ ನಮ್ಮ ಪ್ರಾರಬ್ಧಗಳು, ನಮ್ಮ ದುರ್ದೈವಗಳು ಇವು ಏನಿರ್ತವೆ ಅವು ಒಂದೊಂದು ದೇವರ ಸ್ವರೂಪದಲ್ಲಿ ಈ ಗ್ರಹಗಳು ಸಂಕೇತಿಸ್ತಾ ಇರ್ತವೆ. ಈ ಕೇತುವಿನ ಸಂದರ್ಭ ಬಂದಾಗ ಅದು ಗಣೇಶನ ಸಂದರ್ಭವಾಗಿ ನಮ್ಮ ಪರಂಪರೆ ಹೇಳ್ತಾ ಇದ್ದಿರೋದ್ರಿಂದ ಅನೇಕ ವಿಘ್ನಗಳನ್ನ ಮಕ್ಕಳ ಸಲುವಾಗಿ ಎದುರಿಸಬೇಕಾದಂತಹ ಕೋಲಾಹಲವನ್ನ ತಂದೆ ತಾಯಿಗಳು ಜೀವನದಲ್ಲಿ ಎದುರಿಸಬೇಕಾಗತ್ತೆ. ಹಾಗಾದ್ರೆ ಕೆಲವು ಸಂದರ್ಭದಲ್ಲಿ ಏನಾಗತ್ತೆ, ಇವರ ಅರಿವಿಗಿರದೆಯೇ ಮಕ್ಕಳು ಅದನ್ನ ಹೇಳದೆ ಹೋಗಿದ್ರಿಂದ, ವ್ಯಕ್ತಪಡಿಸದೆ ಹೋಗಿರೋದ್ರಿಂದ ಮಕ್ಕಳು ಯಾವ ಸಮಸ್ಯೆಯಲ್ಲಿ ಅವರು ತಮ್ಮನ್ನ ತಾವು ತಲುಪಿದ್ದಾರೆ, ತಮ್ಮನ್ನ ತಾವು ತಲುಪಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ತಂದೆ ತಾಯಿಗಳಿಗೆ ತಿಳಿಲಿಕ್ಕೆ ಸಾಧ್ಯವಾಗದೆ ಹೋಗುತ್ತೆ. ಈಗ ಜೀವನದ ಸಂದರ್ಭದಲ್ಲಿ ಏನು ಮದುವೆ ಒಂದೇ ಅಲ್ಲ, ಯಾವುದೋ ಒಂದು ವಿಚಾರದಲ್ಲಿ ಸಹೋದ್ಯೋಗಿಗಳು ಯಾವುದೋ ಒಂದು ಇನ್ನಿಲ್ಲದ ಆರೋಪವನ್ನ ಯಾವುದೋ ಮೇಲೆ ಹೊರಿಸಿಬಿಡಬಹುದು. ಯಾವುದೋ ಒಂದು ಈಗ ನಾವು ಇವತ್ತಿನ ಆಧುನಿಕ ಇದರ ಡಿಜಿಟಲ್ ಜೀವನದ ಸಂದರ್ಭದಲ್ಲಿ ಯಾವೆಲ್ಲ ಫೋಟೋಗಳು, ಯಾವೆಲ್ಲ ಮಾರ್ಪಿಂಗ್ ಅಥವಾ ಒಂದು ಫೋಟೋವನ್ನೇ ಬದಲಿಸಿಬಿಡಬಹುದಾದಂತಹ ಸಾಧ್ಯತೆ ಇರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂದರ್ಭದಲ್ಲಿ ಯಾವುದ್ಯಾವುದೋ ಕಷ್ಟದಳ್ಳುವರಿಗಳಿಗೆ ಅವರು ಮಾಡಿರದೆ ಹೋದ ತಪ್ಪನ್ನ ಮಾಡಿದ್ದಾರೆ ಅನ್ನುವ ತೋರಿಸುವುದರ ಮೂಲಕವಾಗಿ ಸಾಕ್ಷಿಯನ್ನು ಬಿಂಬಿಸುವಂತಹ ರೀತಿಯಲ್ಲಿ ಆ ಒಂದು ಫೋಟೋಗಳನ್ನು ಅಥವಾ ವಿಡಿಯೋಗಳನ್ನು ಪ್ರದರ್ಶಿಸಿಬಿಡಬಹುದು. ಇಂತಹ ಒಂದು ರೀತಿಯ ತೊಂದರೆಗಳು ಸಿಲುಕಿಕೊಂಡಾಗ, ಇಂತಹ ತೊಂದರೆಗಳಿಗೆ ಸಿಲುಕಿಕೊಂಡಾಗ ಮಕ್ಕಳಿಗೆ ಅದನ್ನ ಪೂರ್ತಿ ಒಂದು ಹೃದಯಪೂರ್ಣವಾಗಿ ತಂದೆ ತಾಯಿಗಳ ಬಳಿ ಅದನ್ನ ಚರ್ಚೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗದೆ ಹೋದಂತಹ ಪರಿಸ್ಥಿತಿ ಇರುತ್ತೆ. ಯಾಕೆಂದ್ರೆ ಯಾವುದೋ ಒಂದು ಹಣದ ವಿಚಾರವಾಗಿ ಆಗ್ಲೋ, ಹಣದ ವಿಚಾರವೂ ಕೂಡ ಬಹಳಷ್ಟು ಹಣದಲ್ಲಿ ಲಾಸ್ ಆದಾಗ ಅದನ್ನ ಥಟ್ಟನೆ ನಾನು ಸಾಲ ಮಾಡ್ಕೊಂಡಿದ್ದೇನೆ ಅಂತ ತಂದೆ ತಾಯಿಗಳ ಹತ್ರ ಹೇಳ್ಕೊಡೋದು ಮಕ್ಕಳಿಗೆ ಕಷ್ಟ ಆಗುತ್ತೆ. ಇನ್ನು ಸೆಕ್ಸ್ನ ವಿಚಾರದಲ್ಲಂತೂ ಅದನ್ನ ತೀರಾ ನಿರ್ಭಯದಿಂದ ಹೇಳ್ಕೊಡುವಂತಹದ್ದಂತೂ ಬಹಳ ದೊಡ್ಡ ಕಷ್ಟವಾಗುತ್ತೆ. ಯಾಕೆಂದ್ರೆ ಈ ಒಂದು ಆತ್ಮೀಯವಾದಂತಹ ಸುಹಾಸಕರವಾದಂತಹ ಒಂದು ಪ್ರಣಯ ಅಥವಾ ಒಂದು ದಾಂಪತ್ಯ ಹೇಳುವಂತಹದ್ದು ದೇವರ ದಯದಿಂದ ಒಳ್ಳೇದಾಗಬೇಕು ಅಂತಿದ್ರು ಕೂಡ ಯಾವ ಕ್ಷಣದಲ್ಲಿ ಆ ಎರಡು ವ್ಯಕ್ತಿಗಳು, ಗಂಡ ಹೆಂಡತಿ ಅನ್ನುವಂತಹ ಎರಡು ವ್ಯಕ್ತಿಗಳು ಕೆಂಡದ ಉಂಡೆಯಾಗಿ ಪರಸ್ಪರರಲ್ಲಿ ಜ್ವಾಲಾಮುಖಿಯನ್ನ, ದ್ವೇಷದ ಜ್ವಾಲಾಮುಖಿಯನ್ನ ಪ್ರದರ್ಶಿಸುವಂತಹ ಸ್ಥಿತಿಗತಿಗಳು ಎದ್ದೇಳ್ತವೆ ಅನ್ನುವಂಥದ್ದನ್ನ ಅರ್ಥಕೊಳ್ಳೋದು ಕಷ್ಟ. ಅಂತಹ ಸ್ಥಿತಿ ಮಕ್ಕಳ ಸಂದರ್ಭದಲ್ಲಿ ನಿರ್ಮಾಣವಾದಾಗ ತಂದೆ ತಾಯಿಗಳಿಗೆ ಅದು ಮೊದಲಿನ ಸಂದರ್ಭಗಳಿದೆ ಅಂದ್ರೆ ಪ್ರಾರಂಭದ ಹಂತಗಳಲ್ಲಿ ತಂದೆ ತಾಯಿಗಳಿಗೆ ಅದು ಗೊತ್ತಿರೋದಿಲ್ಲ. ಅವರು ತಿಳ್ಕೊಂಡಿರ್ತಾರೆ ದೇ ಆರ್ ಹ್ಯಾಪಿ ವಿತ್ ವಿದೇಶದಲ್ಲಿ ವಾಸಿಸುವಂತಹ ಅಥವಾ ತಮ್ಮಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಎಲ್ಲೋ ಬೇರೆ ರಾಜ್ಯದಲ್ಲಿ ಇರಬಹುದಾದಂತಹ ಅಥವಾ ಒಂದೇ ರಾಜ್ಯವೇ ಆದ್ರೂ ಇನ್ನೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರುವಂತಹ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಮಕ್ಕಳ ಬಗೆಗೆ ಅವರು ಒಳಿತಾಗಿರಲಿ ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಟ್ರೂ ಕೂಡ ಆ ವ್ಯವಸ್ಥೆಯಲ್ಲಿ ಅವರು ಫೇಲ್ ಆದಾಗ, ಅದನ್ನ ತಮ್ಮ ಗಮನಕ್ಕೆ ತರದೆ ಹೋದಾಗ, ಅದನ್ನ ಯಾವ ಟೈಮ್ನಲ್ಲಿ ಒಂದೊಂದು ಕೆಲಸಗಳನ್ನ ನಿಯಂತ್ರಿಸಬೇಕು ಆ ಕೆಲಸದ ನಿಯಂತ್ರಣ ಮಾಡುವಲ್ಲಿ ವಿಳಂಬವಾದಾಗ ಈ ಎಲ್ಲ ಸಂದರ್ಭಗಳಲ್ಲಿ ಕಷ್ಟವೂ ಏನಾಗುತ್ತೆ, ಅದು ದೊಡ್ಡ ಬೆಂಕಿಯ ಕೆನ್ನಾಲಿಗೆಯನ್ನ ಚಾಚಿ ಅದು ಉರಿಯುತ್ತಲೇ ಹೋಗ್ತದೆ ಹೊರತು ಅದನ್ನ ಆರಿಸಲಿಕ್ಕೆ ಕಷ್ಟವಾಗುವಂತಹ ಸಂದರ್ಭ ನಿರ್ಮಾಣ ಆಗ್ಬಿಡುತ್ತೆ. ಹಾಗಾಗಿ ಮಕರ ರಾಶಿಯ ಸಂದರ್ಭದಲ್ಲಿ ತಮ್ಮಲ್ಲೇ ಕಷ್ಟಗಳನ್ನ ಬಚ್ಚಿಟ್ಟುಕೊಂಡು ಯಾತನೆ ಪಡುವಂತಹ ಮಕ್ಕಳ ವಿಚಾರದಲ್ಲಿ ಏನನ್ನೂ ತಿಳಿಲಿಕ್ಕೆ ಆಗದೆ ಹೋದಂತಹ ಸ್ಥಿತಿ ಬಂದು ಯಾವಾಗಲೂ ತಿಳಿದಾಗ ಅದನ್ನ ನಿಯಂತ್ರಿಸಲಿಕ್ಕೆ ಅಸಾಧ್ಯವಾಗುವಂತಹ ಸ್ಥಿತಿಯನ್ನ ತಂದೆ ತಾಯಿಗಳು ಎದುರಿಸಿಬಿಡಬಹುದು. ಈ ಎಲ್ಲ ವಿಚಾರಗಳಲ್ಲಿ ನಾವು ಅತ್ಯಂತ ಜಾಗರೂಕತೆಯಿಂದ ಮಕ್ಕಳ ಬಗೆಗಿನ ವಿಚಾರದಲ್ಲಿ ಮೂಗು ತೋರಿಸುವಂತಹದ್ದು ತಪ್ಪು ಅಂತ ಹೌದು ಅನ್ನುವಂತಹ ವಿಷಯ ಹೌದಾದ್ರೂ ಕೂಡ ಕೆಲವು ನಿರ್ದಿಷ್ಟ ಕಾರಣಗಳಿಗಾಗಿ ಸ್ಪೆಸಿಫಿಕ್ ರೀಸನ್ಸ್ ಅಂದ್ರೆ ಒಂದು ಒಳ್ಳೆಯದನ್ನ, ಯಾಕೆಂದ್ರೆ ಇವತ್ತಿನ ನಮ್ಮ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ನೋಡಿ, ನಮ್ಮ ಮೇಲೆ ಎಲ್ಲರ ಮೇಲೂ ಒಂದು ಪೊಲೀಸ್ ಏನಿರುತ್ತೆ, ಒಂದು ದೃಷ್ಟಿ ಇರುತ್ತೆ. ನಾವು ನಿರಪರಾಧಿಗಳೇ ಆಗಿದ್ರು ಕೂಡ ನಾವಿವತ್ತು ಎಲ್ಲೋ ಒಂದು ಬೇರೆ ದೇಶಗಳಿಗೆ ಹೋಗುವಾಗ್ಲೋ ಅಥವಾ ವಿಮಾನದಲ್ಲಿ ಹೋಗುವಾಗ್ಲೋ ನಮ್ಮೆಲ್ಲರ ಒಂದು ಇದನ್ನ ಏನ್ ಮಾಡ್ತಾರೆ, ಒಂದು ಫ್ರಿಸ್ಕಿಂಗ್ ಮಾಡ್ತಾರೆ. ನಮ್ಮಲ್ಲಿ ಏನಾದರೂ ಭಯೋತ್ಪಾದಕ ಅಂಶಗಳು ಇದ್ದಿರಬಹುದು ಅನ್ನುವಂಥದ್ದಕ್ಕೆ ನಾವು ಪರೀಕ್ಷೆಗೆ ಒಳಪಡಲೇಬೇಕಾಗತ್ತೆ. ನಾವು ಒಳಪಡೋದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆ ರೀತಿಯಲ್ಲಿ ತಂದೆ ತಾಯಿಗಳು ಒಂದು ರೀತಿಯಲ್ಲಿ ಮಕ್ಕಳು ಬಯಸದೆ ಹೋದರೂ ಯಾವ ಮಾರ್ಗದಲ್ಲಿ ಹೋಗುತ್ತಿರಬಹುದು ಅನ್ನುವಂಥದ್ದು ಸೂಕ್ಷ್ಮನ್ನ ಅರಿತುಕೊಳ್ಳಬೇಕಾದಂತಹ ವಿಚಾರವನ್ನ ಇನ್ ಪರ್ಟಿಕ್ಯುಲರ್
ಈ ಮಕರ ರಾಶಿಯವರು ವಹಿಸಿರಲೇಬೇಕಾಗತ್ತೆ. ಆ ವಹಿಸುವಿಕೆಯಿಂದ ಬಹುಶಃ ದಾರುಣವಾಗಬಹುದಾದ ಸ್ಥಿತಿಯಿಂದ ಮಕ್ಕಳನ್ನು ಮೊದಲೇ ಹೊರತರಬಹುದಾದಂತಹ ಒಂದು ಆ, ಒಂದು ಫ್ರೆಂಡ್ಲಿ ಸಂದರ್ಭ ನಿರ್ಮಾಣವಾಗ್ಬಿಡಬಹುದು ಮತ್ತು ದೊಡ್ಡ ದುರಂತ ತಪ್ಪಲಿಕ್ಕೂ ಸಾಧ್ಯವಿರುತ್ತೆ. ಅದರ ಅನವಶ್ಯಕವಾದ ಮೂಗನ್ನು ತೋರಿಸ್ಲಿಕ್ಕೆ ಹೋಗಬೇಡಿ. ಅನವಶ್ಯಕವಾದ ಮೂಗು ಹೋಗೋದರ ಮೂಲಕವಾಗಿಯೂ ಕೆಲವು ಸಂದರ್ಭಗಳು ಕಷ್ಟಕ್ಕೆ ಸಿಲುಕು ಹಾಕಿಕೊಳ್ಳುವಂತಹದ್ದು. ಮಕ್ಕಳು ಸುಖವಾಗಿರಲಿ, ಅವರು ಸುಖವಾಗಿದ್ದರೆ ನಮ್ಮ ಸುಖ. ಮಗನ ಸೊಸೆ ನನ್ನ ಮಾತನ್ನ ಕೇಳಬೇಕು ಅನ್ನುವಂಥದ್ದು ಬೇಡ, ಅಥವಾ ಮಗಳ ಗಂಡ ನನ್ನ ನಿಯಂತ್ರಣದಲ್ಲಿರಬೇಕು ಅನ್ನುವಂಥದ್ದನ್ನು ತಿಳಿದುಕೊಳ್ಳಿಕ್ಕೆ ಹೋಗೋದು ಬೇಡ. ಇವೆಲ್ಲವನ್ನೂ ಯೋಚಿಸಿಕೊಂಡು ಮುಂದಡಿಡುವಂತಹ ಸಂದರ್ಭ ಬಂದಾಗ ಖಂಡಿತವಾಗಿ ಅನೇಕ ದಾರುಣತೆಗಳನ್ನು ಅಥವಾ ಕ್ಲಿಷ್ಟತೆಯನ್ನ ಪರಿಹರಿಸಿಕೊಳ್ಳೋದಕ್ಕೆ ಮಕರ ರಾಶಿಯವರಿಗೆ ಸಾಧ್ಯವಾಗುತ್ತೆ. ಯಾವುದೇ ಸವಾಲಿರಲಿ, ದೇವರಿದ್ದಾನೆ, ದೇವರ ರಕ್ಷೆ ನಮಗಿದ್ದೇ ಇದೆ. ನಮಸ್ಕಾರ.